ಲೋಕಸಭೆಯಲ್ಲಿ ನಾರಿಶಕ್ತಿ ಬಿಲ್ ಪಾಸ್ ಆಗಲಿಲ್ಲ. ಸಹಜವಾಗಿಯೇ ಕಮಲ ಕಲಿಗಳು ಕಾಂಗ್ರೆಸ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ತೇಜಸ್ವಿ ಸೂರ್ಯ, ಕಾಂಗ್ರೆಸ್ ಡಬಲ್ ಗೇಮ್ ಅಂತ ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರ್ತಾ ಇದ್ದಾರೆ. ಕಾಂಗ್ರೆಸ್ನವರು ಡಬಲ್ ಗೇಮ್ ಆಡ್ತಾ ಇದ್ದಾರೆ. ಬಿಬಿಎಂಪಿ ರದ್ದು ಮಾಡಿ ಜಿಬಿಎ ರಚನೆ ಮಾಡಿದ್ರಲ್ಲ ಕಾಂಗ್ರೆಸ್ನವರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನಲ್ಲಿ 5 ಪಾಲಿಕೆಯನ್ನು ರಚನೆ ಮಾಡಿದೆಯಲ್ಲ, 198 ಇದ್ದಂಥ ವಾರ್ಡ್ಗಳ ಸಂಖ್ಯೆಯನ್ನು 369ಕ್ಕೆ ಹೆಚ್ಚಳ ಮಾಡಿದೆ. ITCT ಜನಸಂಖ್ಯೆ ಜಾಸ್ತಿ ಆಗಿರುವ ಹಿನ್ನೆಲೆಯಲ್ಲಿ ಕ್ರಮ ಅಂತ CM DCM ಹೇಳಿದರು. ಬೆಂಗಳೂರು ಪಾಲಿಕೆ ಡಿಲಿಮಿಟೇಷನ್ ಮಾಡಿದ್ರೆ ತೊಂದರೆ ಇಲ್ಲ ಇವರಿಗೆ, ಸಂಸತ್ನಲ್ಲೇ ಪುನರ್ ವಿಂಗಡಣೆಗೆ ಇವರಿಗೆ ತೊಂದರೆ ಯಾಕೆ ಅಂತ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಕಾಂಗ್ರೆಸ್ಸಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜೀವಂತವಾಗಿರೋವರೆಗೂ ಕೂಡ ನಾನು ಇದನ್ನ ಆಗಕ್ಕೆ ಬಿಡೋದಿಲ್ಲ. ನಾನು ಈ ಪಾಸ್ ಆಗೋದೇ ನನ್ನ ಹೆಣದ ಮೇಲೆ ಅಂತೆಲ್ಲ ಭಾಷಣ ಮಾಡಿದ್ರು ಮುಲಾಯಂ ಸಿಂಗ್ ಯಾದವ್. ಇನ್ನೊಂದ್ಸತಿ ತರಿಸಿದ್ರು ಪಾರ್ಲಿಮೆಂಟ್ ನಲ್ಲಿ ಎಲ್ಲ ಅವ್ರ ಪಾರ್ಟಿಯವರನ್ನ, ವಿರೋಧ ಪಾರ್ಟಿಯವರು ಎಲ್ಲರನ್ನೂ ಕೂಡ ವೆಲ್ಲಲ್ಲಿ ತರಿಸಿ ಬಿಲ್ಲನ್ನೇ ಹರಿಸಾಕ್ಬಿಟ್ರು. ಸೊ 92ರಿಂದ 2023ರವರೆಗೆ ಈ ಕಾನೂನು ಸಂವಿಧಾನದ ಒಳಗಡೆ ಬರಲೇ ಇಲ್ಲ. ಇದನ್ನ ಒಂದಲ್ಲ ಒಂದು ಕುಂಟು ನೆಪ ಕೊಟ್ಟು ಅದನ್ನ ಮುಂದಾಕ್ತಾ ಹೋದ್ರು. ಆದ್ರೆ 2023ರಲ್ಲಿ ಫುಲ್ ಮೆಜಾರಿಟಿ ಇದ್ದಂತಹ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 92ರಿಂದ ಆಗಿಲ್ದಲೇ ಇದ್ದಂತಹ ಈ ಮಹಿಳಾ ಮೀಸಲಾತಿ ಕಾನೂನನ್ನ ಸಂವಿಧಾನದ ತಿದ್ದುಪಡಿ ತಂದು 40 ಇಯರ್ಸ್ ಅಲ್ಲಿ ಆಗದಲೇ ಇದ್ದದನ್ನ ಮಾಡಿದ್ದು 2023ರಲ್ಲಿ ನರೇಂದ್ರ ಮೋದಿ ಸರ್ಕಾರ. ಇದನ್ನ ನಾವು ಜನಕ್ಕೆ